ಕೋಲ್ಗೇಟ್ ನಾವೇ ಮಾಡಿದ್ದ, ಕೋಲ್ಗೇಟ್ ಹಗರಣ ನಾವೇ ಮಾಡಿದ್ದ, ಬೋಫರ್ಸ್ ಹಗರಣ ನಾವೇ ಮಾಡಿದ್ದ, 2G 3G ಹಗರಣ ನಾವೇ ಮಾಡಿದ್ದ, ಕಾಮನ್ವೆಲ್ತ್ ಗೇಮ್ಸ್ದು ನಾವೇ ತಿಂದಿದ್ದ. ಕೇಂದ್ರ ಸರ್ಕಾರದ ಒಂದು ಹೇಳ್ರಿ ನೋಡೋಣ. ಈಗ ಭ್ರಷ್ಟಾಚಾರದ ಜನಕರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್. ನಾನು ಎಷ್ಟು ಸಾರಿ ಹೇಳಿದ್ದೀನಿ, ನಾವು ಎತ್ತ ಮುದ್ದು ಇದು ಏನೋ ಮಗು ಅಂದರೆ ಯಜ್ಞ ಅಂತಾರೆ ನಮ್ಮ ಭಾಷೆಯಲ್ಲಿ. ಎತ್ತ ತಂದೆ ತಾಯಿಗೆ ಯಜ್ಞ ಮುದ್ದು, ಎತ್ತೋರಿಗೆ ಯಜ್ಞ ಮುದ್ದು ಅಂತ. ಈ ಭ್ರಷ್ಟಾಚಾರವನ್ನು ಎತ್ತೋರೇ ಕಾಂಗ್ರೆಸ್ನವರು. ಅವರ ಮುದ್ದು ಅದು ಮುದ್ದಾಡ್ತಾರೆ ಈಗಲೂ. ಅದನ್ನು ಸಂಹಾರ ಮಾಡಿಬಿಡ್ಬೇಕು ಅಂತ ನಾವು ಅಂತೀವಿ, ಅವ್ರು ಮಾಡಕ್ ಬಿಡ್ತಾರ? ಅವ್ರಿಗೆ ಮುದ್ದು ಅದು. ಅದಕ್ಕೆ ಮೊನ್ನೆನೂ ಹೇಳಿಲ್ವಾ ಜಾರಕಿಹೊಳಿ ಅವರು, ಹೇಳಿಲ್ವಾ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಅದು ಮೊದಲು ಇತ್ತು, ಈಗಲೂ ಇದೆ, ಮುಂದೇನೂ ಇರ್ತದೆ. ಇದು ಕಾಂಗ್ರೆಸ್ ನೀತಿ, ನಮ್ಮದಾಗಲ್ಲ. ಈ ಥರ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ಅವ್ರು ಹೇಳ್ದಂಗೆ ಹಿಂದೇನೂ ಇತ್ತು, ಈಗಲೂ ಇದೆ ಅಂದಮೇಲೆ ಮುಂದೆ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಮೇಲ್ ಹಂತದಿಂದ ನಮ್ಮ ಪ್ರಯತ್ನ ನಡೆದಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಭ್ರಷ್ಟಾಚಾರಕ್ಕೆ ಯಾವುದೇ ರೀತಿಯ ಮಾನ್ಯತೆ ಕೊಟ್ಟಿಲ್ಲ ಯಾರು. ಅದಕ್ಕೆ ಅವ್ರು ಹೇಳಿದ್ದು ನಾ ಕಾವುಂಗ ನಾ ಕಾನೆ ದೂಂಗ ಅಂತೇಳಿ ಮೋದಿಯವರು ಹೇಳಿದ್ದು ಅದೇ ಕಾರಣಕ್ಕೆ. ಇಲ್ಲಿ 15% ಎಲೆಕ್ಟೆಡ್ ಮೆಂಬರ್ಗಳಲ್ಲಿ 15% ಕೊಡಬೇಕು ಅಂತ ಕಾನೂನು ಇದೆ. ಈಗ ಬಹುಶಃ ನಮ್ಮ ವಾಜಪೇಯಿ ಅವರು ಬಂದ ಮೇಲೆ ಆ ಕಾನೂನನ್ನು ತಂದಿದ್ದು. ಅದು ಸೂಕ್ತ ಕೂಡ. ಇಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ 100 ಮಂತ್ರಿಗಳು ಇರ್ತಿದ್ರು. ಇಲ್ಲೂ ಕೂಡ 70-80 ಮಂತ್ರಿಗಳು ಇದ್ದಿದ್ದನ್ನು ನಾವು ನೋಡಿದ್ವಿ ಹಿಂದೆ. SM ಕೃಷ್ಣ ಅವರು ಬಂದ ಕಾಲಕ್ಕೆ ಅದು ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ಬಟ್ ಈ ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ? ಈಗ ಈಗಲೂ 149 ಕ್ಯಾಬಿನೆಟ್ ದರ್ಜೆಗಳಿವೆ ಕರ್ನಾಟಕದಲ್ಲಿ. ಅಲ್ಲಿ ಇರಬೇಕಾಗಿದ್ದು 34. 139 ಹೆಂಗ್ ಬಂತು? ಯಾರಿಗೆ ಬೇಕಾದರೂ ಹಣ ಇಲ್ಲ ಅಂತೀವಿ, ಖಜಾನೆ ಖಾಲಿಯಾಗಿದೆ ಅಂತೀವಿ, ನೋಡಿ ರಸ್ತೆಗಳಾಗಿಲ್ಲ ಅಂತ ನಾವು ಬಡ್ಕೊಳ್ತಾ ಇದ್ದೀವಿ. ಇಷ್ಟು ತೊಂದರೆಗಳಿದ್ರೂ ಕೂಡ ಲೂಟಿಗೇನು ಕಡಿಮೆ ಇಲ್ಲ. ಇಲ್ಲಿ ಕೇಳೋರು ಕೇಳಬಹುದು, ಕಾನೂನಲ್ಲಿ ಅವಕಾಶ ಬಂದ್ರೆ ಅದನ್ನ ಏನು ಬೇಕಾದ್ರೂ ಮಾಡ್ಬೋದು, ಅದೇನಾದ್ರೂ ಮಾಡ್ಕೊಂಡ್ಲಿ, ನನ್ಗೆ ಇದು ಸಂಬಂಧ ಇಲ್ಲ. ಬಟ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಈಗ ಇಷ್ಟೊಂದು ತೊಂದರೆಯಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಒಂದು ಕಡೆ ಎಲ್ಲ ಅನೇಕ ಕಚೇರಿಗಳಿಲ್ಲ, ವಾಹನಗಳಿಲ್ಲ, ಆದರೆ ಕ್ಯಾಬಿನೆಟ್ ದರ್ಜೆ ಅವರಿಗೆಲ್ಲ, ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೆ. ಇದು ಒಂದು ಕಡೆ ಲೂಟಿ. ಆದರೆ ಎರಡನೇ ಲೂಟಿ ಏನ್ ಗೊತ್ತಾ? ಕಾನೂನಿನಲ್ಲಿ ಅವಕಾಶವೇ ಇಲ್ಲ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಂತೇಳಿ ಅಲ್ಲೂ ಕ್ಯಾಬಿನೆಟ್ ದರ್ಜೆ. ನಾನು ಲಾಸ್ಟ್ ಟೈಮು ಬೆಳಗಾವಿಯಲ್ಲಿ ಇದು ಅಧಿವೇಶನ ಪ್ರಾರಂಭ ಆಯಿತು, ನಾವೆಲ್ಲ ಓದ್ವಿ. ವಿರೋಧ ಪಕ್ಷದ ನಾಯಕರು ಅಥವಾ ಮಂತ್ರಿಗಳಿಗೆ ಸಹಜವಾಗಿ ದೊಡ್ಡ ರೂಮ್ ಕೊಡ್ತಾರೆ. ರೂಮ್ ಅಂದ್ರೆ ಎಂಥದ್ದಂದ್ರೆ ಸ್ವೀಟ್ ಕೊಡ್ತಾರೆ. ನನಗೆ ಹೋಗಿ ನೋಡ್ತೀನಿ, ನನಗೊಂದು ಸಣ್ಣ ರೂಮ್ ಕೊಟ್ಟಿದ್ರು. ಎಕ್ಸಾಂಪಲ್ ಹೇಳೋದು, ನನಗೇನು ಸ್ವೀಟಲ್ಲೇ ಇರಬೇಕು, ನನಗೇನಿಲ್ಲ ಅದು. ಯಾಕೆ ಅಂತ ಕೇಳಿದೆ. ಸಾರ್ ಶಾರ್ಟೇಜ್ ಬಂದಿದೆ. ಹೌದಾ, ಸರಿ ಬಿಡಪ್ಪ ನೋಡೋಣ. ಯಾರೋ ಬಂದು ನನಗೆ ಹೇಳಿದ್ರು, ಸರ್ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರಿಗೆ ದೊಡ್ಡ ದೊಡ್ಡ ಶೂಟ್ಗಳು ಕೊಟ್ಟಿದ್ದಾರೆ ಸರ್.
ಅಂದ್ರು. ಚೆಕ್ ಮಾಡಿಸಿದ್ರೆ ಹೌದು ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಅಲ್ಲಿ ಅಧಿವೇಶನದಲ್ಲಿ ಕೆಲಸವೇ ಇಲ್ಲ, ಅವ್ರಿಗೆ ಯಾಕೆ ಕೊಟ್ಟರು? ಅಂದ್ರೆ ಈ ಸರ್ಕಾರ ಯಾವ ರೀತಿ ಮಾಡ್ತದೆ, ವಿರೋಧ ಪಕ್ಷದವ್ರಿಗೂ ಗೌರವ ಇಲ್ಲ, ಯಾರಿಗೂ ಇಲ್ಲ. ಇವತ್ತಿಗೂ ನಮಗೆ ಸರ್ಕಾರದ ವಸತಿ ಕೊಡಬೇಕಾಗಿತ್ತಲ್ಲ, ಅಶೋಕ್ ಅವ್ರಿಗೂ ಕೊಟ್ಟಿಲ್ಲ, ನನಗೂ ಕೊಟ್ಟಿಲ್ಲ. ಒಂದು ಸಮಯ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವ್ರಿಗೆ ಈಗ ಮಾಡಿದ್ದಿದ್ರೆ ಸುಮ್ಮನಿರ್ತಿದ್ರ? ಮೊದಲು ಖಾಲಿ ಮಾಡಿಸ್ಕೊಡಯ್ಯ ಅನ್ನೋರು. ಬಟ್ ನಾವು ಆ ದರ್ಪ ತೋರೋದಿಲ್ಲ, ನಾವು ಸೌಜನ್ಯದಿಂದ ವರ್ತಿಸ್ತೇವೆ. ಒಂದು ಆರೋಪ ಕಾಂಗ್ರೆಸ್ ಮಾಡೋದು ಎಚ್ಆರ್ಎ ಕ್ಲೇಮ್ ಮಾಡೋದಕ್ಕೆ ಕ್ವಾರ್ಟರ್ಸ್ ಕೇಳಿಲ್ಲ ಅಂತ ಹೇಳ್ತಾರೆ. ಯಾ ಕಾಂಗ್ರೆಸ್ ನಮ್ಮದು ಲೆಟರ್ಗಳಿಲ್ವಾ ಅಲ್ಲಿ? ಎಚ್ಆರ್ಎ ಕ್ಲೇಮ್ ಮಾಡೋ ಉದ್ದೇಶಕ್ಕೋಸ್ಕರ ಅವ್ರು ಕ್ವಾರ್ಟರ್ಸ್ ತಗೊಂಡಿದ್ದಾರೆ. ನೋಡಿ, ಇಂಥ ಬಂಡ್ರಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಮತ್ತೆ ಇವಾಗ ಯಾಕೆ ಕೇಳಬೇಕಾಗಿತ್ತು ನಾನು? ಇದರಲ್ಲಿ ಒಂದು ಮೊದಲನೇ ಸಾರಿ ಹೇಳ್ತಿದ್ದೀನ, ಇದುವರೆಗೂ 10-20 ಸಾರಿ ಹೇಳಿದ್ದೀನಿ. ಅಶೋಕ್ ಅವರು ಹೇಳಿದ್ದಾರೆ, ನಮಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೊಡದೇ ಇದ್ದಾಗ ಡಿ ಅದನ್ನು ಕೊಡಬೇಕಾಗತ್ತೆ. ಅವರು DA ಕೊಡಲೇಬೇಕು. ಅವರು ಅದನ್ನು ಪುಕ್ಕಟೇನ? ಹಾಗಾದ್ರೆ ನೀವು ಕೊಡ್ಲಿಲ್ಲ ಅನ್ನೋದಕ್ಕೆ ಅದು ಕೊಡ್ತಾ ಇದ್ದೀರಿ. ದಲಿತ ಸಿಎಂ ಮಾತಾಡ್ತಾರಲ್ಲ, ಏನಂತ? ಯಾರದ್ದು ಮಾತಾಡಿದ್ದು? ಮಾತಾಡ್ತಾರಲ್ಲ ಕಾಂಗ್ರೆಸ್ನಲ್ಲಿ ಮಾತಾಡಿದ್ರ? ಅಷ್ಟು ಧೈರ್ಯ ಬಂದಿದೆ ಅವ್ರಿಗೆ? ಕಾಂಗ್ರೆಸ್ ಅಲ್ಲಿ ದಲಿತ ಸಿಎಂ ಬಗ್ಗೆ ಮಾತಾಡೋ ಧೈರ್ಯ ಬಂದಿದೆ ಅವ್ರಿಗೆ? ಮಾಡಿದ್ರೆ ನಾವೇ ಮಾಡೋದು, ಕಾಂಗ್ರೆಸ್ ಅಲ್ಲೇ ಮಾಡೋದು. ದಲಿತ ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ ಎಲ್ಲ ಸಾಧ್ಯ ಅಂತ ಅವ್ರು ಹೇಳೋದು. 80 ವರ್ಷ ಆಯ್ತಲ್ಲ ಸ್ವತಂತ್ರ ಬಂದು, ಇಲ್ಲಿವರೆಗೆ ಏನು ಚಿರ್ಮುರಿ ತಿಂತಿದ್ರಂತ ಅವರು? ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಸೌಮ್ಯ? ದಲಿತರು 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 ಬರೀ ಭಾಷಣಕ್ಕ ದಲಿತರು? ಕಾಂಗ್ರೆಸ್ನಲ್ಲಿ 80 ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಅನ್ಯಾಯ ಆಗಿದ್ರೆ, ವಂಚನೆ ಆಗಿದ್ರೆ, ಮೋಸ ಆಗಿದ್ರೆ ಅದು ಕಾಂಗ್ರೆಸ್ಸಿಂದ ಮಾತ್ರ. ಈ ರಾಜ್ಯದಲ್ಲಿ ಅವರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಸಂಪೂರ್ಣ ಅವರನ್ನ ಹಾಳು ಮಾಡಿದೆ. ಯಾಕೆಂದ್ರೆ ಬಡವರು ಯಾವಾಗಲೂ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ ಅಂತ ಅನ್ನೋದು ಅವ್ರಿಗೆ ಮಾನಸಿಕವಾಗಿ ಅವರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಗರೀಬಿ ಹಠಾವೋ ಹೇಳೋದು ಮಾಡೋದು ಗರೀಬಿ ಹಾಗೇ ಇರಬೇಕು ಅನ್ನೋದು ಅವ್ರ ಉದ್ದೇಶ. ಯಾಕೆಂದ್ರೆ ಬುದ್ಧಿವಂತನಾದರೆ, ವಿದ್ಯಾವಂತನಾದರೆ, ಹೊಟ್ಟೆ ತುಂಬಿದ್ರೆ ಅವನು ದೇಶದ ಬಗ್ಗೆ, ಸಮಾಜದ ಬಗ್ಗೆ ಚಿಂತೆ ಮಾಡ್ತಾನೆ. ಹೊಟ್ಟೆ ಎಸಿತಿದ್ರೆ ಬರೀ ಅವನು ಹೊಟ್ಟೆ ಪಾಡಿಗಾಗಿ ಮಾತ್ರ ಯೋಚನೆ ಮಾಡ್ತಾನೆ. ಇದನ್ನು ಬಹಳ ಚೆನ್ನಾಗಿ ಕಲ್ತ್ಕೊಂಡಿದೆ ಕಾಂಗ್ರೆಸ್. ಅದಕ್ಕೆ ವಂಚನೆ ಮಾಡಿ ಇವತ್ತು ಬಡವರನ್ನ ತನ್ನ ವೋಟ್ ಬ್ಯಾಂಕ್ಗಳಲ್ಲಿ ಮಾಡ್ಕೊಂಡಿರೋದು. ಆದ್ರಿಂದ ದಲಿತರು ಅವ್ರಿಗೆ ಧೈರ್ಯ ಇದ್ರೆ ಗಟ್ಟಿಯಾಗಿ ಕೇಳಲಿ. ಯಾಕ್ರಿ ಎಲ್ರಿಗೂ ಕೊಟ್ಟಿದ್ದಾರೆ, ನಮ್ಗೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳಬೇಕಲ್ಲ. ಇವತ್ತಿಗೂ ನೋಡ್ತಾ ಇದ್ದೀನಿ ನಾನು ಪತ್ರಿಕೆಯಲ್ಲಿ ಏನಂತ ಕೇಳ್ತಾವ್ರೆ, ಯಾರು ರಾಜಣ್ಣ ಅವ್ರು ಹೇಳ್ತಾರೆ, ಪರಮೇಶ್ವರ್ ಕೊಡ್ರಿ ಅಂತ. ಪತ್ರಕರ್ತರು ಪರಮೇಶ್ವರನ್ ಕೇಳ್ತಾರೆ. ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಇದು ಕೇಳೋದಾ? ನಾನು ಹೇಳಿದ್ದೀನಿ, ನಾವು ಬಹಳ ಕೇಳ್ತೀವಿ, ಶುಗರ್ಲೆಸ್ಸು, ಬೋನ್ಲೆಸ್ಸು, ಸೀಡ್ಲೆಸ್ಸು, ಇಂಥವು. ನಾವು ಇದನ್ನ ಏನ್ಕೋ ತಗೋಬಾರ್ದು ನೀವೆಲ್ಲ. ಬೋನ್ಲೆಸ್ ಅಂತಂದ್ರೆ ಚಿಕನ್ನು, ಸೀಡ್ಲೆಸ್ ಅಂದ್ರೆ ದ್ರಾಕ್ಷಿ, ಶುಗರ್ಲೆಸ್ ಅಂತಂದ್ರೆ ಕಾಫಿ ಟೀ. ಇಷ್ಟಕ್ಕೇನೆ ಸೀಮಿತಗೊಳಿಸ್ಬೇಕು, ಇನ್ನೇನೋ ಇದು ಮಾಡಬಾರ್ದು. ದಲಿತ ನಾಯಕರು ಕಾಂಗ್ರೆಸ್ ಅಲ್ಲಿರೋರು ಪವರ್ಲೆಸ್, ತಾಕತ್ತೇ ಇಲ್ಲ ಕೇಳಕ್ಕೆ. ಯಾಕೆಂತಂದ್ರೆ ಆ ಇರೋ ಅಧಿಕಾರನು ಎಲ್ಲಿ ಕಿತ್ಕೊಂಡು ಆಚೆ ಓಡಿಸ್ಬಿಡ್ತಾರೋ ಅನ್ನೋ ಭಾವನೆ ಪಾಪ. ಅದರಿಂದಾಗಿ ಅವರು ಗಟ್ಟಿಯಾಗಿ ಕೇಳೋದು ಇಲ್ಲ, ಕಾಂಗ್ರೆಸ್ ಕೊಡೋದು ಇಲ್ಲ. ಕಣ್ಣಲ್ಲಿ ನೀರು ಹಾಕೊಂಡು ಪರಮೇಶ್ವರ್ ಅವರು ಈ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂತು, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೋಲಿಸ್ಬಿಟ್ರು, ನನ್ನನ್ನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ ಕೇಳಿದ ಮೇಲೆ DCM ಆದ್ರೂ ಕೊಡ್ರಿ ಅಂತ ಕೊಟ್ರ? ಕಣ್ಣಲ್ಲಿ ನೀರು ಹಾಕೊಂಡ್ರು ಕೊಡ್ಲಿಲ್ಲ. ಕೊನೆಗೆ ಸೋತು ಸುಣ್ಣ ಆದ್ಮೇಲೆ ಇನ್ಯಾರು ಆಗ ಇದಿರಲಿಲ್ಲ, ಮಾನ್ಯ ಕುಮಾರಸ್ವಾಮಿ ಅವರಾಗಿ
ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವ್ರನ್ನ DCM ಮಾಡಿದ್ರೆ ಹೊರತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮಾಡಲಿಲ್ಲ. ನಮ್ಮಲ್ಲಿ ನೋಡಿ, ನಾವು 60-70 ವರ್ಷ ಆಳಿಲ್ಲ ಈ ಕರ್ನಾಟಕನ, ಒಂದು 8-9 ವರ್ಷ. ಆ 8-9 ವರ್ಷದಲ್ಲಿ ಎರಡನೇ ಅವಧಿಗೆ ನಾವು ಬಂದ ತಕ್ಷಣನೇ ಕಾರಜೋಳ ಅವ್ರನ್ನ ಯಾರೂ ಕೇಳಲಿಲ್ಲ, ಹೋರಾಟ ಮಾಡಲಿಲ್ಲ. ನಾವು ಮಾಡಿಲ್ವಾ? ಬದ್ಧತೆ ಎಲ್ಲಿರುತ್ತೆ ಅಂತಂದರೆ, ಸೋಷಿಯಲ್ ಜಸ್ಟಿಸ್ ಅನ್ನೋದು ಯಾರಪ್ಪನ ಮನೆ ಆಸ್ತಿ ಅಲ್ಲ, ಅದಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು BJP, ಕಾಂಗ್ರೆಸ್ ಅಲ್ಲ. ನಿಮ್ಮ ಪಕ್ಷದಲ್ಲಿ ಅವಕಾಶ ಇದೆಯಾ ಸರ್ ಏನೋ ಮುಖ್ಯಮಂತ್ರಿ ಅವಕಾಶ? ಇದು ಹೇಳಿ ಮಾಡಲ್ಲ ನಾವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.